ಶಾಪ್ ಮಾಡಿ ಊರಲ್ಲಿ ಯಾರಿಲ್ಲ ನಿನ್ನಂತ ಹುಡುಗ ಹಾಡು ಹೇಳ್ತಾರೆ ಕೈ ಬಿಟ್ಟು ಡ್ಯಾನ್ಸ್ ಮಾಡಿ ಹಾಡು ಹೇಳಪ್ಪ ಸಾರು ತಂದ್ಬಿಟ್ಟು ಕಡೆ 50 ರೂಪಾಯಿ ಕರೆಕ್ಟ್ ಆಯ್ತಾ ಮಳೆ ಅಲ್ಲ ಆಂಟಿ ಮನೆ ಮಗಳು ಬಂದ್ರೆ ಮಗಳು ಆಂಟಿ ಮನೆಗೆ ಹೆಂಗ್ ಮಳೆ ಬರುತ್ತೆ ಆಂಟಿ ಮನೆಗೆ ಹೆಂಗ್ ಮಳೆ ಬರುತ್ತೆ ಆಂಟಿ ಮನೆಗೆ ಮಗಳು ಹೇಳಕ್ಕ ಕಚ್ಚಬಾರ್ದು ಹೇಳು ತೊಳಿಬೇಕು ಹೇಳು ಲೋಟ ಆಮೇಲೆ ಕುಡಿಯುವಂತ ಬರೀ ಸಾಕು ನಿಮ್ದು ಆಮೇಲೆ ಬಾಯಿ ಮುಚ್ಕೊಂಡು ನಮ್ದು ವಿಡಿಯೋನ ಸಾಂಬಾರು ರೈಸು ಫ್ರೈ ಕಾಳು ಗೊಜ್ಜು ಎಲ್ಲ ಆಯಿತು. ಇವಾಗ ಮುದ್ದೆ ಕಟ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಇವಾಗ ಮುದ್ದೆ ಕಟ್ಕೊಂಡು 2 ದೇವ್ರ ಹತ್ರನೂ ತಳಗೆ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಇಲ್ಲಿ ಒಳಗಡೆನೆ ಪೂಜೆ ಮಾಡ್ತಾರೆ, ಅಲ್ಲಿ ಈಚೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕು. ಇದನ್ನೂ ಹಾಕ್ತೀರಾ? ಯೂಟ್ಯೂಬಿಗೆಲ್ಲ ಹಾಕ್ತೀರ, ಅದಕ್ಕೆ ವ್ಯಾಪಾರ ಮಾಡಿದ್ವಿ ಎಲ್ಲ ಕಟ್ಕೊಂಡು ಹಾಕೋದು. ಇವಾಗ ತಳಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನ ನಾವು ಪೂಜೆ ಮಾಡಿಸ್ತೀವಿ, ನೀವು ಅಲ್ಲಿಗೆ ಹೋಗಿ ಇಬ್ಬರಾಳು ಕೊಟ್ಟು ಬರ್ರಿ ಅಂತ ಅಂದರು. ಹಾಗಾಗಿ ನಾನು ಅಕ್ಕನೂ ತರೂ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಕಂಬ ಇರುತ್ತಲ್ಲ, ಇಲ್ಲೇ ಇಟ್ಕೊಂಡು ಪೂಜೆ ಮಾಡಬೇಕು. ಇದು ಗುಹೆ ಕಲ್ಲಮ್ಮ ಅಂದರೆ ಆ ದೇವರು ದೊಡ್ಡಮ್ಮ ಚಿಕ್ಕಮ್ಮ ಅಲ್ವೇನ ರಿಷಾ? ಅದು ಆ ದೇವ್ರಿಗೆ ಆಗುತ್ತೆ ನಾನ್ ವೆಜ್ಜು, ಈ ದೇವ್ರಿಗೆ ಆಗಲ್ಲ. ಒಳಗಡೆ ತೊಗೊಂಡೋಗಲ್ಲ, ಅಂದರೆ ಈ ದೇವರಿಗೆ ಈಚೆ ಕಡೆ ನಾವು ಕಟ್ ಮಾಡ್ಕೊಂಡು ಹೋಗಿದ್ದು ಕೋಳಿನ. ಸೊ ಅಡುಗೆ ಮಾಡಿಬಿಟ್ಟು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋದು. ಹಂಗೇ ಇಲ್ಲಿ ನೋಡಿ ಕಂಬ ಇದೆಯಲ್ಲ, ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲೇ ಒಪ್ಸೋದು ಈಚೆ. ಅವ್ರ ಪೂಜಾರು ಒಳಗಡೆ ಅವರೇನು ಪೂಜೆ ಮಾಡಿಕೊಡಲ್ಲ. ಕೋಳಿ ಕಟ್ ಮಾಡ್ಬೇಕಾದ್ರೆ ಮಾತ್ರ ನೀರು ಹಾಕ್ಬಿಟ್ಟು ಪೂಜೆ ಮಾಡಿಕೊಟ್ಟು ಹೋಯ್ತಾರೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ನಾವೇ ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀವಿ. ದೊಡ್ಡಮ್ಮ ಚಿಕ್ಕಮ್ಮ ಅಂತ ಇದು ವರ್ಷ ಅವ್ರಿಗೆ ಮನೆ ದೇವರು ಎಲ್ಲರಿಗೂ. ಸೊ ಅದಕ್ಕೆ ಫ್ಯಾಮಿಲಿ ಎಲ್ಲ ಬಂದಿದ್ವಿ, ಸರಿ ಹೋಗುತ್ತೆ. ಮತ್ತು ಒಬ್ಬೊಬ್ಬರೇ ಹಿಂಗೆ ಫ್ಯಾಮಿಲಿ ಎಲ್ಲ ಬಂದು ಈ ಥರ ಎಲ್ಲ ಪೂಜೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಹೋದರೆ ತಳಿಗೆ ಕೊಡ್ಕೊಂಡು ಚೆನ್ನಾಗಿರುತ್ತಲ್ವ. ಒಬ್ಬೊಬ್ಬರೇ ಬರೋದಕ್ಕಿಂತ ಒಬ್ಬರೇ ಬಂದರೆ ಮಾಡ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಆಗುತ್ತಲ್ವ. ಹಿಂಗೆ ಎಲ್ಲರೂ ಬಂದರೆ ಸರಿ ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಬರಬೇಕಿತ್ತು, ಆದರೆ ಮಳೇಲಿ ಬಂದುಬಿಟ್ವಿ. ಸೊ ಆದರೂ ಪರವಾಗಿಲ್ಲ, ಸೋನೆ ಬಿಟ್ಟು ಬಿಟ್ಟು ಬರ್ತಾಯಿತ್ತು. ಹಂಗೂ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿರೋದ್ರಿಂದ ಅಲ್ಲಿ ಮಾಡಿದ್ವಿ. ಸೊ ಅಲ್ಲಿ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇವರು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ, ಇವರೇ ಪೂಜಾರು. ಸೊ ಇವಾಗ ತೊಗೊಂಡು ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಯಾರು ಬಂದರೆ ಊಟಕ್ಕೆ ಕರೆದ್ಬಿಟ್ಟು ಊಟಕ್ಕೆ ಇಕ್ಬಿಟ್ಟು ನಾವು ಕೂಡ ಊಟ ಮಾಡಿಕೊಂಡು ಹೊರಡಬೇಕು. ನಾನು ಅಕ್ಕನೂ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ಒಂದೊಂದು ರೋಡ್ ದಾಟಬೇಕು, ಅಷ್ಟು ದೂರ ಇದೆ. ನಮ್ಮ ತರುನ ವೀಡಿಯೋ ನಾನು ವೀಡಿಯೋ ಮಾಡೋದ್ರಿಂದ ನಾನು ಫುಲ್ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಅವ್ನು ಮಾಡಿಕೊಟ್ಟ ನೋಡಿ. ಈ ದೇವಸ್ಥಾನದ ಹತ್ರ ಟೆಂಪೋ ಇಲ್ಲೇ ಹಾಕ್ಕೊಂಡು ಇಲ್ಲ ಆ ಕಡೆ ಅಡುಗೆ ಮಾಡ್ಕೊಂಡಿದ್ದು. ಮಳೆ ಬಿಟ್ಟು ನಿಂತಿದೆ. ಆಲ್ರೆಡಿ ನಾವು ಅಡುಗೆ ಮಾಡೋಷ್ಟರೊಳಗೆ 1:15 ಆಯಿತು.
ಬೈತಾರೆ ಅಂತ ಸುಳ್ಳು. ಅಣ್ಣ ಜ್ಯೂಸ್ ತಗೊಳ್ರಿ. ಗ್ಯಾಪೇ ಕೊಡ್ಬೇಡ್ರಿ, ನಮ್ಮ ಗ್ಯಾಪ್ ಕೊಡ್ತೀರಾ ಹೊಟ್ಟೆಗೆ. ನೆಲ ನೋಡ್ಕೊಂಡು ಬಾ ಬಾ. ಕತ್ತೈತೆ. ಇಬ್ರು 11 ಕಿಲೋಮೀಟರ್ ಹೋಗ್ಬೇಕು. ಸಾಕು 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 ಸಾಕು. ಸ್ಟಾರ್ಟ್ ಮಾಡಿದಿ ಬಾ ಬಾ ಸ್ಟಾರ್ಟ್ ಮಾಡಿ. ಅಮ್ಮ ಹೆಂಗ ಕರೆಕ್ಟಾಗಿ ಮಾಡಿರ್ಲಿ, ನನ್ನಷ್ಟು ಮಾಡಕ್ ಬರಲ್ಲ ಹೋಗಕ್ಕ. ಇಲ್ಲ ನಿನಗೆ ಬಿಡು. ಅಲ್ಲೋಡಪ್ಪ, ಅಲ್ಲೋಡು ಗಾಡಿ ಸ್ಟಾರ್ಟ್ ಮಾಡಿಲ್ವಾ ಅಪ್ಪ? ಬರಲ್ವಾ? ಯಾರು ಹೆಲ್ಮೆಟ್? ರಾಜವಾಣದಿಂದ ರಾಜವಾಣ ಗಾಡಿ ಬರ್ತದೆ. ಕಾರ್ ಮೇಲೆ ಮರ ಬಿದ್ದಿರೋದು ನೋಡ್ತೇನೆ. ಚಪ್ಪಲಿ ಚಪ್ಪಲಿ ಅವ ಚಪ್ಪಲ್ ಬಿಡು ಸೈಡಿಗೆ. ನಾಮ ಎಲ್ಲ ಇಟ್ಟು ಪೂಜೆ ಮಾಡಕ್ಕೆ ಇದೇ ನಮ್ಮ ಮನೆ ದೇವರು.
ಫ್ರೆಂಡ್ಸ್ ಎಲ್ಲ ಆಯಿತು, ಇವಾಗ ಹೊರಟ್ವಿ ಮನೆಗೆ. 4:15 ಆಯಿತು. ನಾವು ಅಷ್ಟರೊಳಗೆ ಎಲ್ಲ ಮಾಡೋವಷ್ಟರೊಳಗೆ ಅಲ್ಲಿಂದ ಗಂಡಸಿ ಆ್ಯಂಡ್ ಫಸ್ಟಿಗೆ ಬಂದ್ವಿ. ಅಲ್ಲಿ ಹೂವಿನ ಹಾರ ಬಾಳೆಹಣ್ಣೆಲ್ಲ ತೊಗೋಬೇಕಿತ್ತು. ನಾಳೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಅಲ್ಲೇ ನಿಲ್ಲಿಸಿದ್ರಲ್ವ, ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ರು. ಇನ್ನೂ ಟೈಮ್ ಇತ್ತು, ಸೊ ನಿಲ್ಲಿಸಿದ್ವಲ್ವ, ಹಾಗಾಗಿ ಮತ್ತೆ ನಾಳೆ ಕಂಟಿನ್ಯೂಯೇಷನ್ ವ್ಲಾಗ್ ಇದು. ಮತ್ತು ಸಂಜೆ ಬಂದು ವ್ಲಾಗ್ ಮಾಡಲಿಲ್ಲ, ಬೆಳಗ್ಗೆದ್ದು ವ್ಲಾಗ್ ಮಾಡ್ತಾ ಇರೋದು ಇದು. ಸೊ ಆಲ್ರೆಡಿ 9:30 ಆಯಿತು. ಟಿಫನ್ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ತನು ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಮಳೆ ಬಂದಿರೋದ್ರಿಂದ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು ರೋಡಲ್ಲಿ, ಇದರಲ್ಲಿ ತೋಟದಲ್ಲಿರೋದ್ರಿಂದ. ಸೊ ಪಾಪುನ ಅವರಪ್ಪ ಎತ್ಕೊಂಡು ಹೊರಟಿದ್ದಾರೆ. ನಾನು ತನು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮೂರಲ್ಲೇ ಇರೋದು ದೇವಸ್ಥಾನ, ಗ್ರಾಮ ದೇವತೆ, ನಮ್ಮ ಮನೆ ದೇವರು. ಸೊ ನಮ್ಮ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಫೋಟೋ ಇದೆಯಲ್ಲ, ನೋಡಿದ್ದೀರಾ ಅನಿಸುತ್ತೆ, ಹುಚ್ಚಮ್ಮ ದೇವಿ ಅಂತ. ಸೊ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಬಂದು ಟಿಫನ್ ಮಾಡಬೇಕು ದೇವಸ್ಥಾನದಿಂದ ಬಂದು. ಅಲ್ಲೂ 2 ಕೋಳಿ ಒಪ್ಪಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕು. ನೋಡಿ ನಮ್ಮೂರು ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ದೇವಸ್ಥಾನಕ್ಕೆ ಆಲ್ರೆಡಿ ಬಂದ್ವಿ. ಇದು ಊರು ನಮ್ಮೂರೇನೆ. ಸೊ ನಾವು ತೋಟದಲ್ಲಿರೋದ್ರಿಂದ ಸ್ವಲ್ಪ 1-2 ಕಿಲೋಮೀಟ್ರ್ ಆಗುತ್ತೆ ಬರಬೇಕು. ಓಯ್ ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಇದು ನಮ್ಮೂರಿನ ದೇವಸ್ಥಾನನೇ. ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು, ಈಚೆ ನಮ್ಮೂರಲ್ಲೇ ಸಿಗುತ್ತೆ ಕೋಳಿ, ಅಲ್ಲೇ ತೊಗೊಂಬಂದು ಈಚೆ ಇಟ್ಬಿಟ್ಟು ಬಂದಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಕಟ್ ಮಾಡಿಸ್ಕೊಂಡು, ಅಂದರೆ ಒಪ್ಪಿಸ್ಕೊಂಡು ಹೋಗಬೇಕು. ಮನೆಗೆ ಹೋಗಿ ಅಡುಗೆ ಮಾಡ್ಕೋಬೇಕು. ಸೊ ನೋಡಿ 3-4 ದಿನ ರಜಾ ಹಾಕ್ಕೊಂಡು ಬಂದು ಎಲ್ಲ ದೇವ್ರನ್ನೂ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಬೆಂಗಳೂರಿಂದ ಬರೋದಕ್ಕೆ ಅಷ್ಟು ದೂರ ಇದೆಯಲ್ವಾ, ಸೊ 4 ದಿನ ರಜಾ ಹಾಕ್ಕೊಂಡು ಬಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡ್ರೆ ಇನ್ನು ನಾಳೆ ಒಂದಿನ ರೆಸ್ಟ್ ಮಾಡಿ ಹೊರಡಬೇಕು. ಸೈಡ್ ಕುತ್ಕೊಂಡು ಈಗ ಹೂವಿನಾರ ತಂದ್ವಲ್ಲ ಅದೇ ಕೊಡ್ರಿ. ನೋಡಿ ಪೂಜೆ ಎಲ್ಲ ಆಯಿತು. ಇವಾಗ ಹರ್ಷ ಅವರೆಲ್ಲ ಕೋಳಿ ಒಪ್ಪಿಸ್ತೀವಿ ಅಂತ ಈಚೆ ಹೋದರು. ನಾನು ಪಾಪ ಅಕ್ಕ ಎಲ್ಲ ಒಳಗಡೆನೇ ಇದ್ವಿ. ಎಲ್ಲರೂ ಒಂದು ಸೆಲ್ಫಿ ತಕ್ಕೋತಾ ಇದ್ವಿ, ನೋಡ್ತಾ ಇರ್ಬೋದು. ಇವಾಗ ನಮ್ಮದು ಆಯಿತು. ಇವಾಗ ಈಚೆ ಬಂದ್ವಿ. ಸೊ ನೋಡಿ ಇದೇನೇ ದೇವಸ್ಥಾನ ಹೆಂಗಿದೆ ಅಂತ. ಈಚೆ ಗೋಪುರ ತೋರಿಸ್ತಾ ಇದ್ದೀನಿ. ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ದರೆ ಕಮೆಂಟ್ ಮಾಡಿ ಬಂದಿದ್ದೀನಿ ಅಂತ. ನಮ್ಮೂರು ದೇವಸ್ಥಾನ ಇದೇನೆ, ಅಂದರೆ ಗ್ರಾಮ ದೇವತೆನೂ ಆಗಬೇಕು, ಮನೆ ದೇವರು ಆಗಬೇಕು. ಸೊ ನನ್ನ ವ್ಲಾಗಲ್ಲೆಲ್ಲ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ನಾವು ಅದೇ ಹುಚ್ಚಮ್ಮ ದೇವಿ ಫೋಟೋ ಇಕ್ಕಿದ್ದೀವಲ್ವ ದೇವ್ರ ಮನೇಲಿ, ಅದೇ ದೇವಸ್ಥಾನಕ್ಕೆ ಬಂದಿರೋದು ನಾವಿವಾಗ. ಜನ ಇರ್ತಾರೆ, ಅಂದರೆ ಮಂಗಳವಾರ ಶುಕ್ರವಾರ ಜಾಸ್ತಿ ಜನ ಇರ್ತಾರೆ. ನಾವು ಬಂದಿದ್ದು ಬುಧವಾರ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ. ಸೊ ನಮಗೆ ಟೈಮ್ ಸಿಕ್ಕಿದೆ ಅವತ್ತು. ಸೋಮವಾರ ಅಲ್ಲಿಗೆ ಹೋದ್ವಿ. ನಾವು ಊರಿಗೆ ಬಂದಿದ್ದೆ ಭಾನುವಾರ. ಸೊ ಊರಿಗೆ ಭಾನುವಾರ ಬಂದು ಸೋಮವಾರ ನವಲೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು, ಮತ್ತೆ ಮಂಗಳವಾರ ಹಾಸನ ಮನೆ ದೇವ್ರಿಗೆ ಬಂದು, ಮತ್ತೆ ಬುಧವಾರ ಇಲ್ಲಿಗೆ ಬಂದು, ಬುಧವಾರ ಇದ್ದು ಗುರುವಾರ ಹೊರಡ್ಬೇಕು ನಾವು ಊರಿಗೆ. ಸೊ 4 ದಿನ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅಕ್ಕ ಇಲ್ಲೊಂದು ಫೋಟೋ ತೆಗಿ ಅಂತ ಅಕ್ಕನ ಹತ್ರ ಫೋಟೋ ತೆಗೆಸ್ಕೊತಾ ಇದ್ದೆ. ಮೊದಲ ಮಾಡೋದಿದೆ ಬಿಡ, ಕೆಳಗೆ ಬಿಡೋಣ. ಅಲ್ಲೇ ನಿಂತ್ಕೊಳ್ರಿ, ಕೆಳಗೆ ಬಿಡೋಣ.
ನಮ್ಮೂರಲ್ಲೇ ಕೋಳಿ ತೊಗೊಂಡಿರೋದ್ರಿಂದ ಅಲ್ಲಿ ದೇವಸ್ಥಾನದ ಹತ್ರ ಒಪ್ಪಿಸ್ಬಿಟ್ಟು ಅಲ್ಲಿಗೆ ಕ್ಲೀನಿಂಗಿಗೆ ಹರ್ಷ ಕೊಡೋಕೆ ಹೋಗಿದ್ರು. ಅಲ್ಲಿ ಫೋಟೋ ತಗೊಳ್ಳಿಲ್ಲ. ಆಮೇಲೆ ಅವ್ರು ಬಂದರು, ಇಲ್ಲೊಂದು ಫೋಟೋ ತೆಗೆಸ್ಕೊಂಡು ಹೊರಡೋಣ ನಡಿ ಅಂತ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಕೋಳಿ ಕ್ಲೀನಿಂಗಿಗೆ ಕೊಟ್ಟಿದ್ವಿ, ಹಾಗಾಗಿ ಅಲ್ಲಿ ಇಸ್ಕೊಳ್ಳೋಣ ಅಂತ ಅಮ್ಮ ನಡ್ಕೊಂಡೇ ಬರ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದಿಂದ ಸ್ವಲ್ಪ ದೂರ ಹೋಗಬೇಕು, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಸ್ಕೊಂಬಿಟ್ಟು ಹಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಷ್ಟು ದೂರಕ್ಕೆ ಏನು ಅಂತ ಅಮ್ಮ ಅಲ್ಲಿಂದ ನಡ್ಕೊಂಡೇ ಬರ್ತಾ ಇದ್ದಾರೆ. ಇವಾಗ ಇನ್ನೂ ಕ್ಲೀನಿಂಗ್ ಆಗಿಲ್ಲ, ಜನ ತುಂಬ ಇದ್ದಾರಂತೆ. ಸೊ ಹಂಗಾಗಿ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ತಿಂತಿಯಲ್ಲ ಆಮೇಲೆ ಸುಡ್ಕೊಂಡು ತಿನ್ಬೇಕು ಹಂಗೆ. ನಂಗೊಂದು ಬಾಳೆಹಣ್ಣು ಕೊಡು. ಅಲ್ಲಿದ್ರೆ ತಿನ್ನಿ ಯಾರೂ ಟಿಫನ್ ಮಾಡಿ ಬಂದಿರಲಿಲ್ಲ, ಹಾಗಾಗಿ ಹೊಟ್ಟೆ ಸಿತೈತೆ ಅಂತ ಬಾಳೆಹಣ್ಣು ತಿನ್ಕೋತಾ ಇದ್ದೀವಿ. ಕೋಳಿ ಕ್ಲೀನಿಂಗ್ ಇನ್ನೂ ಆಯ್ತಾ ಐತೆ. ಇವಾಗ ತೊಗೊಂಡು ಮನೆಗೆ ಹೊರಡಬೇಕು, ಹೋಗಿ ಟಿಫನ್ ಮಾಡಬೇಕು. ತೋರ್ಸಪ್ಪ. ಓ ಏನು ಬೇಕು ನೀನು ತಿಂತಿ? ಫಿಶ್ಶು? ಫಿಶಲ್ಲಿ ಕಬಾಬ್ ಬೇಕಾ, ಫ್ರೈ ಬೇಕಾ, ಸಾಂಬಾರು ಬೇಕಾ? ಎಲ್ಲಿ ಹಿಡ್ಕೊಬಂದ್ರಿ? ಹಾಸನು? ಹಾಸನಲ್ಲಿ ಏನೇನು ತಿಂತಾ ಇದ್ರ? ಫಿಶ್ ಆಯ್ತು, ಚಿಕನ್ ಆಯ್ತು, ಕಬಾಬ್ ಆಯ್ತು, ಬಿರಿಯಾನಿ ಆಯ್ತು. ಹೋಗ್ತಾನೆ ಕೊಡೋಕೆ